ಆರೋಪ ಮಾಡಿದ್ರಿ ಸರ್ ನೀವು ಹಿಂದೆ ಬಿಜೆಪಿ ಆಪರೇಷನ್ ಕಮಲ ಮಾಡಕ್ಕೆ ಹೊರಟಿದೆ. ಇವತ್ತು ಹೇಳ್ತಾ ಇದೀನಿ 50 ಕೋಟಿ, ಈಗ 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ, ಎಲ್ಲಿಗೆ ಬರ್ತೀರಾ 50 ಜನ MLA ಪರ್ಚೇಸ್ ಮಾಡಕ್ಕೆ ಬಿಜೆಪಿ ಅವರು 100, ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ ಬಿಜೆಪಿ ಅವರು. ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ, 100 ಕೋಟಿ ನೀನು ಈಗ ಯಾವನ ಇಡಿ ನಿನ್ನ ಹಿಡ್ಕೊಂಡೈತಲ್ವಾ ಅಂತ ನಾನು ಇಡಿ ಅವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ. ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. 50ರಿಂದ ಈಗ 100 ಕೋಟಿ ಆಫರ್ಗೆ ಹೋಗಿದ್ದಾರೆ. ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ, ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಕೂಡ ಸಭೆ ಮಾಡಿದ್ರು, ಅದು ಈ ವಿಚಾರ ಚರ್ಚೆ ಆಯ್ತು ಅಂತ ಕೇಳಿ ಬರ್ತಾ ಇದೆ. ಸಂತೋಷ್ ಜಿ, ಶೋಭಾ ಕರಂದ್ಲಾಜೆ, ಕುಮಾರಸ್ವಾಮಿ ಅವರು ಮತ್ತೆ ಪ್ರಹ್ಲಾದ್ ಜೋಶಿ ಇವರೆಲ್ಲ ಒಂದು ಗ್ಯಾಂಗ್ ಆಗಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಆದರೆ ನಮ್ಮದು 136 ಜನ ಇರುವಂಥ ಬಂಡೆ ಅಂತ ಗಟ್ಟಿಯಾಗಿರುವ ಸರ್ಕಾರ, ಜನಪ್ರಿಯ ಮುಖ್ಯಮಂತ್ರಿಗಳು ಬಡವರ ಪರ ಇದ್ದಾರೆ. ಇದನ್ನು ಬೀಳಿಸೋಕ್ಕೆ ಯಾವುದೇ ಕಾರಣದಕ್ಕೂ ಸಾಧ್ಯ ಇಲ್ಲ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ಮೋದಿ ಅವರಿಗೆ, ಅಮಿತ್ ಶಾಗೆ ಮಾತು ಕೊಟ್ಬಿಟ್ಟಿದ್ದಾರೆ. ಇವರು 5 ಜನ ಸರ್ಕಾರ ಬೀಳಿಸ್ಬೇಕು ಅಂತ ಓಡಾಡ್ತಾ ಇದ್ದಾರೆ. ನಮಗಂದ್ರೆ ನಮ್ಮ ಶಾಸಕರುಗಳಿಗೆ ದಿನ ಯಾವ ಹಿಂಗೆ ಇರ್ತಾರಲ್ಲ ಬ್ರೋಕರ್ಗಳು, ಈ ಬೆಳಗ್ಗೆ ಇದ್ರೆ ಬಿಜೆಪಿಯಲ್ಲಿ ಬ್ರೋಕರ್ಗಳು ಕೆಲವರು ಓಡಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಯಾವ ಶಾಸಕರು ಬಲಿ ಆಗಲ್ಲ. ಈಗ 50ರಿಂದ 100 ಕೋಟಿಗೆ ಹೋಗಿದ್ದಾರೆ. ಶಾಸಕರು ಖರೀದಿ ಮಾಡ್ತೀವಿ, ಅದು ಮಾಡ್ತೀವಿ. ಅವ್ರಿಗೇನು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಸ್ಥಿರ ಆಗ್ಬಿಡ್ಬೇಕು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಅನ್ನೋದು ಅವರ ಏನೋ ಅಗಲಗನಸು. ಎಷ್ಟು ಜನ ಶಾಸಕರು ಖರೀದಿಗೆ ಮುಂದಾಗಿದ್ರು ಸರ್? 50 ಜನ. ಒಬ್ಬನು ಆಗಲ್ಲ ರೀ, ಒಬ್ಬನು ಆಗಲ್ಲ. ದಿನ ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡ್ತಾ ಇರ್ತಾರೆ. ನೀವು ಬರ್ತೀರಾ, ಯಾರು ಹೋಗಕ್ ರೆಡಿ ಇಲ್ಲ. ಸ್ಟ್ರಾಂಗ್ ಆಗಿದೆ. ಕಾಂಗ್ರೆಸ್ ಸರ್ಕಾರನ ಬೀಳ್ಸಕ್ಕೆ ಯಾವ ಬಿಜೆಪಿಯವ್ರಿಗೂ ತಾಕತ್ತಿಲ್ಲ, ಆಗೋದಿಲ್ಲ. ದಿನ ಬೆಳಿಗ್ಗೆ 50ರಿಂದ ಈಗ 100 ಕೋಟಿಗೆ ಹೋಗಿದ್ದಾರೆ ಅಂತ ಹೇಳದ್ನಲ್ಲ. ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಯಾವನ ಬರ್ತಾನಲ್ಲ 100 ಹಿಡ್ಕೊಂಡು ಅದನ್ನ ಹಂಗೆ ವಿಡಿಯೋ ಮಾಡಿ ಟಿವಿಗೆ ಬಿಟ್ಬಿಡೋದು. ಈಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ. ಎವಿಡೆನ್ಸ್ ಮಾಡಿಕೊಂಡು ಇಡಿ CBIಗೆಲ್ಲ ಕೊಟ್ಟು ಅವ್ರನ್ನೆಲ್ಲ ಇಡಿಸಿ ಹಣದ ಸಮೇತ ಬ್ಯಾಗ್ ಸಮೇತ ಇಡಿಸ್ಬಿಡೋಣ ಅಂತಿದ್ದೀವಿ. ಎಲ್ಲಿ ಬಿಡ್ತೀವಿ, ಬೇಕಾದ ಟೈಮಲ್ಲಿ ಬಿಡ್ತೀವಿ. ಯಾರು ಫೋನ್ ಮಾಡಿದ್ನಲ್ಲ ಒಂದು ಆಡಿಯೋ ಇದೆ, ಈಗ ಅವ್ನಿಗೆ ಎದೆ ಡಗ ಅಂತ ಇರ್ತದೆ. ನಾವು ಯಾರು ಮಾಡಿದ್ವು ಅಂದೆಲ್ಲ ಒಂದು ಟೈಮಲ್ಲಿ ಸರಿಯಾದ ಟೈಮಲ್ಲಿ ಬಿಡ್ತೀವಿ. ನಮ್ಮ ಸರ್ಕಾರನ 5 ವರ್ಷ ಕಾಂಗ್ರೆಸ್ ಸರ್ಕಾರನ ಮುಟ್ಟಕ್ಕೆ ಯಾರ ಕೈಲೂ ಆಗಲ್ಲ.